ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟ. ಬಿಕಾಸ್ ಡೇ 7 ಅಂತ ಹೇಳಿದ್ರೆ ಸಿಂಪಲ್ ನಂಬರ್ ಅಲ್ಲ, ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಇಲ್ಲಿ ತನಕ. ಇದು ನನ್ನ ಮೈಂಡ್, ಬಾಡಿ, ಹಾರ್ಟ್ ಎಲ್ಲದಕ್ಕೂ ಕೂಡ ಟೆಸ್ಟ್. ಈ ವಿಡಿಯೋ ನೋಡ್ತಾ ಇರೋ ನೀವು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿರಬಹುದು, ಆಲ್ರೆಡಿ ಮಾಡಿರಬಹುದು, ಅಥವಾ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿ ತುಂಬ ಕಷ್ಟ ಆಗಿ ಆಲ್ರೆಡಿ ಈ ಜರ್ನಿನ ನೀವು ಗಿವ್ ಅಪ್ ಮಾಡಿರಬಹುದು. ಇದು ಯಾವುದನ್ನೇ ಮಾಡಿದರೂ ಪರವಾಗಿಲ್ಲ, ನೀವು ಇದಿಷ್ಟರಲ್ಲಿ ಯಾರೇ ಆಗಿರಿ, ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇವತ್ತು ನಾನು ವೆಯ್ಟ್ ಲಾಸ್ ಬಗ್ಗೆ ಯಾರೂ ಹೇಳದೇ ಇರುವಂತಹ ಕೆಲವು ಟ್ರೂತ್ಗಳನ್ನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಹಾನೆಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಡೇ 1 ಆ್ಯಂಡ್ 2 ಸೂಪರ್ ಎಕ್ಸೈಟ್ಮೆಂಟ್ ಇತ್ತು ನನಗಂತೂ. ಆಮೇಲೆ ಡೇ 3 ಮತ್ತು 4ಅಲ್ಲಿ ಸ್ವಲ್ಪ ಟಯರ್ಡ್ ಫೀಲ್ ಆಯಿತು ನನಗೆ, ಊಟ ಕಮ್ಮಿ ಎಲ್ಲ ಇತ್ತಲ್ಲ ಅದರಿಂದ. ಡೇ 5 ಆ್ಯಂಡ್ 6ಅಲ್ಲಿ ಲಾಟ್ಸ್ ಆಫ್ ಕನ್ಫ್ಯೂಷನ್. ಇನ್ನು ಡೇ 7 ಇವತ್ತು ಮೈಂಡ್ ಫುಲ್ ಕ್ವಶನ್ಸು. ಇದೆಲ್ಲ ವರ್ತಾ? ಇನ್ನೂ ಎಷ್ಟು ದಿನ? ನನಗೆ ಇದು ಸೂಟ್ ಆಗುತ್ತಾ? ಬೇರೆ ಎಲ್ಲರೂ ಫಾಸ್ಟಾಗಿ ರಿಸಲ್ಟ್ ನೋಡ್ತಿದ್ದಾರೆ, ಬಟ್ ನಾನು ಯಾಕೆ ಸ್ಲೋ? ಈ ಥರ ಎಲ್ಲ ಥಾಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯರೇ ಅಲ್ಲ. ನನಗೆ ನಾನೇ ಸ್ಟ್ರಾಂಗ್ ಅಂತ ಅಂದ್ಕೊಳ್ಳಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಮುಂದೆ ಹೋಗ್ತೀನಿ. ಎಲ್ಲ ಇನ್ಫ್ಲೂಯೆನ್ಸರ್ಸ್ಗಳು ಕೂಡ ಹೇಳೋದು ಡಯಟ್ ಫಾಲೋ ಮಾಡಿ, ವರ್ಕೌಟ್ ಮಾಡಿ, ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಡಿಸಿಪ್ಲಿನ್ ಒಂದಿದ್ದರೆ ಎಲ್ಲವೂ ಆಗುತ್ತೆ, ನೀವು ಅಚೀವ್ ಮಾಡಿಬಿಡ್ತೀರಾ, ವೆಯ್ಟ್ ಕಮ್ಮಿ ಮಾಡ್ಕೊಂಬಿಡ್ತೀರಾ ಅಂತ ತುಂಬ ನೋಡಿರ್ತೀರ ಅಲ್ವಾ? ಬಟ್ ಯಾರೂ ಹೇಳಲ್ಲ ಕೆಲವೊಂದು ಪಾಯಿಂಟ್ಸ್ನ. ಅದರಲ್ಲೂ ಈ ಪಾಯಿಂಟ್ಸ್ನ ನಾನು ಹೇಳಬೇಕು ಅಂದ್ಕೊಳ್ಳೋಕೆ ಹೋಗ್ತಾ ಇರೋ ಪಾಯಿಂಟ್ಸ್ನ. ನಮ್ಮ ಮೈಂಡ್ ಏನಿದೆ ಅದು ಟಯರ್ಡ್ ಆದರೆ ಬಾಡಿ ಯಾವುದೇ ಕಾರಣಕ್ಕೂ ನಮ್ಮ ಮಾತು ಕೇಳಲ್ಲ. ನೀವು ಕರೆಕ್ಟ್ ಫುಡ್ ತಿಂದ್ರೂ ಕೂಡ, ಎಷ್ಟೇ ವರ್ಕೌಟ್ ಮಾಡಿದ್ರೂ ಕೂಡ ಮೈಂಡಲ್ಲಿ ಗಿಲ್ಟ್ ಇದ್ದರೆ, ಕಂಪ್ಯಾರಿಸನ್ ಇದೆ, ಸೆಲ್ಫ್ ಏಟ್ ಇದೆ ಅಂತ ಅಂದರೆ ವೆಯ್ಟ್ ಲಾಸ್ ಲಾಂಗ್ ಟರ್ಮಲ್ಲಿ ನಡೆಯೋದಿಲ್ಲ. ಡೇ 7ಅಲ್ಲಿ ನಾನಿದು ಅರ್ಥ ಮಾಡಿಕೊಂಡೆ. ಫಸ್ಟ್ ಹೀಲ್ ಯುವರ್ ಮೈಂಡ್. ಇನ್ನು ನೆಕ್ಸ್ಟ್ ಟ್ರೂತ್, ಸ್ಕೇಲ್ ಅಂದರೆ ವೆಯ್ಟ್ ಮಿಷಿನ್ ಸುಳ್ಳು ಹೇಳುತ್ತೆ. ಗೊತ್ತಾಯ್ತು ನಿಮಗೆ? ಸ್ಕೇಲ್ ನಂಬರ್ ನೋಡಿ ನೀವು ತುಂಬ ಹ್ಯಾಪಿ ಆಗ್ತೀರಾ ಅಥವಾ ಹಾರ್ಟ್ ಬ್ರೇಕ್ ಆಗುತ್ತಾ? ಒಂದೊಂದು ದಿನ ವೆಯ್ಟ್ನ ಚೆಕ್ ಮಾಡುವಾಗ ಅದರಲ್ಲಿ ಬೇರೆ ಬೇರೆ ಆದಂತಹ ವೆಯ್ಟ್ಸ್ ತೋರಿಸ್ತಾ ಇರುತ್ತೆ. ಕೆಲವೊಂದು ದಿನ ವಾಟರ್ ರಿಟೆನ್ಷನಲ್, ಒಂದಿನ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಒಂದಿನ ಸ್ಲೀಪ್ ಕಮ್ಮಿ. ಇದರಿಂದ ವೆಯ್ಟು ಕೆಲವೊಮ್ಮೆ ವೇರಿಯೇಷನ್ಸ್ ಆಗುತ್ತೆ. ಕೆಲವೊಂದು ಸಲ ಸೇಮ್ ಇರ್ಬೋದು, ಸೇಮ್ ವೆಯ್ಟ್. ಇನ್ನೊಂದು ಸಲ ನಿನ್ನೆ ಕಮ್ಮಿ ಆಗಿರುತ್ತೆ, ಬಟ್ ಇವತ್ತು ನೋಡಿದಾಗ ಆ ವೆಯ್ಟ್ ಮತ್ತೆ ಇನ್ಕ್ರೀಸ್ ಆಗಿರಬಹುದು. ಇದಕ್ಕೋಸ್ಕರ ನೀವು ಫೇಲ್ ಅಂತಲ್ಲ, ಇದು ನಿಮ್ಮ ಫೇಲ್ಯೂರ್ ಸ್ಟೇಜ್ ಅಂತ ಅಲ್ಲ. ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಲೈನ್ ಅಲ್ಲ, ಜಿಗ್ಜಾಗ್ ಇರುವಂತಹ ಕಲ್ಲು ಮುಳ್ಳು ಎಲ್ಲ ತುಂಬಿರುವಂತಹ ರೋಡ್. ಸ್ಕೇಲಲ್ಲಿ ಅಲ್ಲ, ನೀವು ಮಿರರಲ್ಲಿ ನೋಡುವ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್. ಮಿರರಲ್ಲಿ ಚೇಂಜ್ ಆಗಬೇಕು, ಸ್ಕೇಲಲ್ಲಿ ಅಲ್ಲ. ಇನ್ನೊಂದು ಟ್ರೂತು ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ಯಾರೂ ಹೇಳಲ್ಲ. ವೆಯ್ಟ್ ಲಾಸ್ ಜರ್ನಿಲಿ ಲೋನ್ಲಿ ಫೀಲ್ ಮಾಡಬೇಕಾಗುತ್ತೆ. ಮಾಡ್ತೀವಿ ಕೂಡ, ಎಲ್ಲರೂ ಮಾಡಿರ್ತಾರೆ. ಕೆಲವೊಂದು ಫುಡ್ನ ತಿನ್ನೋ ಹಾಗಿಲ್ಲ, ಕೆಲವೊಂದಲ್ಲ ತುಂಬಾ ತಿನ್ನೋ ಹಾಗಿಲ್ಲ, ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಫ್ರೆಂಡ್ಸ್ ಜೊತೆ ಇದ್ದರೆ ಫ್ರೆಂಡ್ಸು ಆರ್ಡ್ರ್ ಮಾಡಿಕೊಂಡು ಅಥವಾ ಮನೇಲೆ ಏನೇನೋ ಮಾಡ್ಕೊಂಡು ತಿಂತಾ ಇರ್ತಾರೆ ನಮ್ಮ ಮುಂದೆನೇ. ನಮ್ಮ ಫ್ಯಾಮಿಲಿಯವರು ಕೂಡ ನಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಒಂದು ತುತ್ತು ತಿಂದರೆ ಏನೂ ಆಗೋದಿಲ್ಲ, ತಿನ್ನು ಅಂತ ಹೇಳಿಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಒಂದು ಬೈಟ್ ಈಕ್ವಲ್ಸ್ ಫುಲ್ ಕೊಲ್ಯಾಪ್ಸ್ ಆಗಬಹುದು ಅಂತ. ಈ ಸಂದರ್ಭದಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು. ಲೋನ್ಲಿ ಫೀಲ್ ಮಾಡೋದು ನಾರ್ಮಲ್. ವೈ ಐ ಆಮ್ ನಾಟ್ ಕ್ವಿಟ್ಟಿಂಗ್ ದ ಜರ್ನಿ. ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದಕ್ಕೆ ರೀಸನ್ ವೆಯ್ಟ್ ಲಾಸ್ ಮಾತ್ರ ಅಲ್ಲ. ನಾನು ನನ್ನ ಬಾಡಿನ ರೆಸ್ಪೆಕ್ಟ್ ಮಾಡಬೇಕು, ನಾನು ನನ್ನ ಮಾತನ್ನ ಕೇಳಬೇಕು, ನಾನು ನನಗೆ
ಸಾಧ್ಯ ಇಲ್ಲ ಅನ್ನುವಂತಹ ರೂಲ್ಸ್ಗಳನ್ನು ಕೆಲಸಗಳನ್ನು ಬ್ರೇಕ್ ಮಾಡಬೇಕು. ಈ 7 ದಿನದಲ್ಲಿ ನಾನು ಕಲಿತಿದ್ದು ಏನು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ, ಮೋಟಿವೇಶನ್, ಸೆಲ್ಫ್ ಟಾಕ್, ಸೆಲ್ಫ್ ಲವ್, ಸೆಲ್ಫ್ ಟಾಕ್ ಮ್ಯಾಟರ್ಸ್, ಸ್ಲೋ ಪ್ರೋಗ್ರೆಸ್. ಸ್ಲೋ ಪ್ರೋಗ್ರೆಸ್ ಇಸ್ ಎ ಸ್ಟಿಲ್ ಪ್ರೋಗ್ರೆಸ್ ಅಷ್ಟೆ. ಇದನ್ನು ನಂಬಬೇಕು, ನಂಬಿದ್ರೆ ಎಲ್ಲವೂ ಸಾಧ್ಯ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ನನ್ನನ್ನು ಪನಿಷ್ಮೆಂಟ್ ಮಾಡ್ಕೋತಾ ಇಲ್ಲ, ಸೆಲ್ಫ್ ಕೇರ್ ಮಾಡ್ಕೋತಾ ಇದ್ದೀನಿ ಅಂತ ನನಗೆ ನಾನೇ ಮೋಟಿವೇಟ್ ಮಾಡ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಯಾವುದೇ ರೀತಿಯಾದಂತಹ ಪನಿಷ್ಮೆಂಟು ಅಲ್ಲ. ಈಗ ನಾನು ಮೊನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ನಾನು ವೆಯ್ಟ್ ಕಮ್ಮಿ ಆಗಿದ್ರ ಬಗ್ಗೆ ನಿಮಗೆ ಹೇಳಿದೆ. ಅದರಲ್ಲಿ 1 kg ಕಡಿಮೆ ಆಯಿತು. ಹಾಗೆ ಈಗಲೂ ಕೂಡ ನಾನು ಬೆಟರ್ ಫೀಲ್ ಮಾಡ್ತಾಯಿದ್ದೀನಿ ದಿನದಿಂದ ದಿನಕ್ಕೆ. ಯಾವುದೇ ಕಷ್ಟ ಅಂತ ನನಗೆ ತೀರಾ ಕಷ್ಟ ನನ್ನ ಕೈಲಿ ಆಗೋದೇ ಇಲ್ಲ. ನಾನು ಇಲ್ಲಿಗೆ ಸ್ಟಾಪ್ ಮಾಡಲೇಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ನನ್ನನ್ನು ನಾನು ಮಿರರಲ್ಲಿ ನೋಡಿಕೊಂಡಾಗ ನನ್ನ ಬಾಡಿನ ನೋಡಿ ನನಗೆ ತುಂಬ ಖುಷಿಯಾಗುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಆ ಚೇಂಜಸ್ಸು. ಅದು ಒಂದೇ ಒಂದು ಪಾಯಿಂಟಲ್ಲಿ ಸಣ್ಣದಾಗಿ ಅದನ್ನು ನೋಡಿ ಖುಷಿ ಪಡೋದನ್ನು ನಾನು ಕಲಿತ್ಕೊಂಡಿದ್ದೀನಿ. ಅದನ್ನು ಖುಷಿ ಪಡೋದ್ರಿಂದ ನನ್ನ ಸೆಲ್ಫ್ ಲವ್ ಇನ್ಕ್ರೀಸ್ ಆಗ್ತಾ ಇದೆ. ತುಂಬ ಖುಷಿಯಾಗಿದ್ದೀನಿ ಒಟ್ಟಿನಲ್ಲಿ ನಾನಿವಾಗ ನನ್ನನ್ನು ನಾನು ಪ್ರೀತಿಸೋದಕ್ಕೆ ಶುರು ಮಾಡಿದ ದಿನಗಳಿಂದ. ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಮೇ ಬಿ ನೀವು ಟಯರ್ಡ್, ಮೇ ಬಿ ನೀವು ಆಲ್ಮೋಸ್ಟ್ ಕ್ವಿಟ್ ಸ್ಟೇಜಲ್ಲಿ ಇದ್ದೀರಾ. ಒಂದು ವಿಷಯ ಕೇಳಿ, ನೀವು ಬ್ರೋಕೆನ್ ಅಲ್ಲ, ನೀವು ಲೇಝಿ ಅಲ್ಲ, ಆ್ಯಂಡ್ ನೀವು ವೀಕ್ ಕೂಡ ಅಲ್ಲ. ನೀವು ಜಸ್ಟ್ ಹೀಲಿಂಗ್ ಆ್ಯಂಡ್ ಲರ್ನಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಷ್ಟೇ. ನಿಮಗೆ ಸರಿಯಾಗಿ ಗೈಡ್ ಮಾಡೋ ಅಂಥವ್ರು ಸಿಕ್ಕಿರಲಿಲ್ಲ, ಇವಾಗ ನಾನು ಸಿಕ್ಕಿದ್ದೀನಿ ಅಷ್ಟೇ. ಇನ್ನು ಮುಂದೆ ನಿಮಗೆ ಎಲ್ಲವೂ ಕೂಡ ಈಸಿಯಾಗುತ್ತೆ. 1 ದಿನ ಅಲ್ಲ, 10 ದಿನ ಅಲ್ಲ, 30 ದಿನ ಅಲ್ಲ, ಲೈಫ್ ಟೈಮ್ ಕೇರ್ ಇದು, ಲೈಫ್ ಟೈಮ್ ಜರ್ನಿ ಇದು. ಇವತ್ತು ನಾನು ಪ್ರಾಮಿಸ್ ಕೊಡ್ತೀನಿ ಆ್ಯಂಡ್ ನನಗೆ ನಾನೇ ಈ ಪ್ರಾಮಿಸ್ಗಳನ್ನ ಮಾಡ್ಕೋತೀನಿ. ನನ್ನ ಬಾಡಿನ ನಾನು ಹೆಟ್ ಮಾಡಲ್ಲ, ನನ್ನ ಜರ್ನಿನ ಬೇರೆಯವ್ರ ಜೊತೆ ನಾನು ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ಸ್ಮಾಲ್ ಮಿಸ್ಟೇಕ್ ಆಯಿತು ಅಂತ ಹೇಳಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಗೆಲ್ಲ ನಾನು ನನ್ನ ಜರ್ನಿನ ಕ್ವಿಟ್ ಮಾಡಲ್ಲ. ಜರ್ನಿ ಮಾತ್ರ ಅಲ್ಲ, ಯಾವುದೇ ಕೆಲಸನೂ ಕೂಡ ಕ್ವಿಟ್ ಮಾಡಲ್ಲ. ಕೆಲವೊಂದು ಮಿಸ್ಟೇಕ್ಸ್ಗಳಿಂದ ನಾನು ನನ್ನ ದಾರಿಲೇ ನಡೀತೀನಿ, ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ ಆ ದಾರಿನ. ನಾನು ನನ್ನ ಹೆಲ್ತ್ನ ಪ್ರಿಯಾರಿಟಿ ಮಾಡ್ತೀನಿ, ನಾನು ಗಿವ್ ಅಪ್ ಮಾಡಲ್ಲ. ಈ ಜರ್ನಿಲಿ ನೀವು ನನ್ನ ಜೊತೆ ಇದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇವತ್ತಿಗೆ ಡೇ 7 ಕಂಪ್ಲೀಟ್ ಆಗಿದೆ. ಐ ಆಮ್ ಸ್ಟಿಲ್ ಹಿಯರ್. ನಾನು ಮತ್ತೆ 8ನೇ ದಿನದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.